ಅಂದಾಗೆ ಇದನ್ನೇನು ಕೆಲ್ಸಗಾರ ಕೊಡೋದಕ್ಕೆ ತಗೊಂಡು ಹೋಗ್ತಿದ್ದೀರಾ? ಇಲ್ಲಪ್ಪ. ಮತ್ತೆ ಯಾರಾದ್ರೂ ಸಾಲ ಕೇಳಿದ್ರಾ? ಅದಕ್ಕೋಸ್ಕರ ತಗೊಂಡು ಹೋಗ್ತಿದ್ದೀರಾ? ಅಯ್ಯೋ ಐಸು ಮೇಡಮ್ ಅವರೇ, ಅದೆಲ್ಲ ಏನು ಇಲ್ಲ. ನನ್ನ ತಮ್ಮಯ್ಯ ಮಹೇಶ ಪಟ್ಟಣದಾಗ ಓದ್ಬೇಕಾರೆ ಯಾರ ತವನ ಸಾಲ ಮಾಡ್ಕೊಂಬಿಟ್ಟವನೆ. ಅದನ್ನ ತೀರ್ಸಕ್ಕೆ ಅಂತ ದುಡಿಯಕ್ಕೆ ಕೊಂಟು ನಿಂತಿದ್ದ. ಪಾಪ ಇದು ಅವಂದೇ ಅಲ್ವೇ, ಅದಕ್ಕೆ ತೀರ್ಸ್ಬಿಡು ಅಂತ ಕೊಟ್ಟು ಕಳ್ಸಕ್ ಹೊಂಟಿದ್ದೆ. ಅಲ್ಲ, ಅಷ್ಟೊಂದು ಸಾಲ ಯಾಕೆ ಮಾಡಿದ್ರು? ಐಸು ಮೇಡಮ್ ಅವರೇ, ಡಾಕ್ಟ್ರು ಓದೋದು ಅಂದ್ರೆ ತಮಾಷೆ ವಿಷಯನ. ಅದಕ್ಕೆ ದೊಡ್ಡ ದೊಡ್ಡ ಪುಸ್ತಕಗಳು ತಗೋಬೇಕು, ಅಲ್ಲಿರಕ್ಕೆ ಕಾಲೇಜ್ ಫೀಸ್ ಕಟ್ಟಕ್ಕೆ ಎಲ್ಲ ಲಕ್ಷನೇ ಆಗೋಗದೆ. ಏಟೋಕಿತ ನಮ್ಮ ಮಾವನ ಕೈ ಕೊಟ್ಟು ಕಳ್ಸಿವಿ, ಆದ್ರೆ ಅವನು ಇಸ್ಪೀಟ್ ಆಡಿ ಎಲ್ಲ ಕಳ್ಕೊಬರೋನು. ತಮ್ಮಯ್ಯ ನಿನ್ನ ಅಣ್ಣ ಮಾವಂಗ್ ಬೈತಾನೆ ಅಂತ ಕೊಟ್ಬಿಟ್ಟೋದ ಅಂತ ಸುಮ್ಕಾಬಿಡೋನು. ಆಮೇಲೆ ಪುನಃ ಕೇಳಕ್ ಆಗಕ್ಕಿಲ್ಲ ನೋಡಿ, ಅದಕ್ಕೆ ಹಿಂಗ್ ಸಾಲ ಮಾಡ್ಕೊಂಬಿಟ್ಟವನೆ. ಇವಾಗ ಬೇರೆ ಲಗ್ನ ಅಂತ ಬಂದು ಇಲ್ಲೇ ಉಳ್ಕೊಂಡಿರೋದ್ರಿಂದ ಸಾನೆ ತೊಂದರೆ ಆಗೋಗದೆ. ಆದ್ರೂ ನೀವ್ ಇಷ್ಟೊಂದು ದುಡ್ಡನ್ನ ಅವ್ರು ಕೇಳಿದ ತಕ್ಷಣ ಕೊಡೋದು ನನ್ಗೆ ಯಾಕೋ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ಯಾವುದಕ್ಕೂ ನೀವು ಇನ್ನೊಂದ್ಸಲ ಯೋಚನೆ ಮಾಡಿ ಕೊಡ್ಬೇಕಿತ್ತು. ಐಸು ಮೇಡಮ್ ಅವರೇ, ನಾನ್ ಬೇರೆ ಅಲ್ಲ, ನನ್ನ ತಮ್ಮಯ್ಯ ಬೇರೆ ಅಲ್ಲ. ಇದೆಲ್ಲ ಅವನ ಆಸ್ತಿನೇಯ. ಇದ್ರಾಗ ಬೇಕಾದಷ್ಟು ತಗೊಂಡೋಗೋ ಅಧಿಕಾರ ಅವನಿಗದೆ. ಆದ್ರೂ ನನ್ನ ತಮ್ಮಯ್ಯ ಸ್ವಾಭಿಮಾನದಾಗೆ ಬದುಕ್ತೀನಿ ಅಂತಾನೆ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಕೊಟ್ಬಿಟ್ಟು ಬರ್ತೀನಿ ರೀ. ತಮ್ಮನ ಮೇಲೆ ಇವ್ರು ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ಆದ್ರೆ ಅವನು ವಿಶ್ವಾಸ ದ್ರೋಹಿ. ಅವನು ಎಂತವನು ಅಂತ ಹೇಳ್ಬಿಡ್ಲಾ? ಬೇಡ, ಇವ್ರ ಮನ್ಸು ಮಗುವಿನ ತರ. ತಮ್ಮ ಒಳ್ಳೆಯವನಲ್ಲ ಅಂತ ಗೊತ್ತಾದ್ರೆ ನೊಂದ್ಕೋತಾರೆ. ಅದು ಅಲ್ಲದೆ ಅತ್ತೆನೂ ಮಹೇಶನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ, ಅವ್ರಿಗೂ ನೋವಾಗುತ್ತೆ. ನಾನು ಈ ವಿಷಯಕ್ಕೆ ತಲೆ ಹಾಕೋದು ಎಷ್ಟು ಸರಿ? ಕಂಡು ಕಾಣ್ದಿರೋ ಹಾಗೆ ಇದ್ಬಿಡೋದೇ ಒಳ್ಳೇದು. ಮಮೆ ಮಮೆ, ಏನಿಲ್ಲ ಮಗ? ಅಣ್ಣನ್ ತಾವ ದುಡ್ಡು ಕೇಳ್ದ? ಇಲ್ಲ ಕಣ್ಲ, ಅದು ರಂಗೇಗೌಡ ಅಟ್ಟಿ ಕ್ಯಾಮೆ ಹೊಲ್ದ್ ಕ್ಯಾಮೆ ಅಂತ ಆ ಕಡೆ ಈ ಕಡೆ ಅಂತ ಓಡಾಡ್ತಾವನಲ್ಲ, ಹಂಗಾಗಿ ಸುಮ್ಕಾದೆ. ನೀನೇನು ತಲೆ ಕೆಡ್ಸ್ಕೊಂಬೇಡ, ನಾನು ಕೇಳ್ತೀನಿ, ಸುಮ್ಕಿರು. ನಿಂಗೆ ಕೇಳೋ ಮನ್ಸಿಲ್ಲ ಅನ್ನೋದು ನಂಗೆ ಸಂತ ಗೊತ್ತದೆ ಬಿಡು. ಅಲ್ಲ ಕಣ್ ಮಮ್ಮಿ, ನೀನ್ ಯಾವಾಗ್ಲೂ ಹಿಂಗೆ ಭೇದ ಭಾವ ಮಾಡ್ಕೊಂಡು ಒಂದ್ ಕಣ್ಗೆ ಸುಣ್ಣ ಇನ್ನೊಂದ್ ಕಣ್ಗೆ ಬೆಣ್ಣೆ ಹಚ್ಚಿ ಮೋಸ ಮಾಡ್ತಿಯಲ್ಲ, ಇದು ಯಾವ ನ್ಯಾಯ ಹೇಳೋ? ಅಮ್ಮಯ್ಯ, ನಿಂಗೆ 5 ಲಕ್ಷ ರೂಪಾಯಿ ಕಾಸು ತಾನೇ ಬೇಕಾಗಿರೋದು, ತಗೋ. ಅದು ಯಾರಿಗೆ ಕೊಡ್ಬೇಕೋ ತಗೊಂಡೋಗಿ ಕೊಡು. ಆದ್ರೆ ಹಿಂಗೆ ಅವ್ವ ಭೇದ ಭಾವ ಮಾಡಿ ಮಾತಾಡ್ತಾಳೆ ಅಂತ ಮಾತ್ರ ಹೇಳ್ಬೇಡ. ಯಾಕೆ ಅಂದ್ರೆ ಅವನಿಗೆ ನಾವಿಬ್ರು ಒಂದೇ. ಅರ್ಥ ಆಯ್ತೆ? ಅಲ್ಲ ಕಣ್ತಮ್ಮಯ್ಯ, ನಿನ್ ಕಾಸು ಬೇಕು ಅಂತ ನಂತ ಒಂದ್ ಮಾತು ಕೇಳಿದಿದ್ರೆ ನಾನು ಕೊಡ್ತಿತ್ತಿಲ್ವಾ ಹೇಳು? ಸುಮ್ಕೆ ನೀನು ಬೇಸರ ಮಾಡ್ಕೊಂಡು ಅವನ ಮನ್ಸ್ಗೂ ನೋವು ಮಾಡಿದೆ. ಈಗ ಅದನ್ನೆಲ್ಲ ಬಿಡು, ಇನ್ನೊಂದು ಕಿತ್ತ ಹಂಗೆಲ್ಲ ಮಾತಾಡ್ಬೇಡ, ಆಯ್ತೆ? ನೋಡ್ದೇನ್ಲ ಮಹೇಶ, ನಮ್ ರಂಗೇಗೌಡನ ಮನಸ್ಸು ಎಂಥದ್ದು ಅಂತ ಈಗ ಅರ್ಥ ಆಯ್ತೆ. ಕೇಳ್ದವ್ರಿಗೆ ಕೊಡದೆ ಇರೋ ಈ ಕಾಲದಲ್ಲಿ ಕಷ್ಟ ಅಂತ ಬಂದವ್ರಿಗೆ ಮನಸ್ಸು ಬಿಚ್ಚಿ ಧಾರಾಳವಾಗಿ ನನ್ನ ಮಗ ಕೊಡ್ತಾನೆ. ಅದೇನೋ ಹೇಳ್ದೆ ನೋಡು, ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಅಂತ, ಅದೇನೋ ದೀಟ. ಆದ್ರೆ ಅದು ಅವ್ವ, ನೀನ್ ಸುಮ್ಕೆ ಏನೇನೋ ಮಾತಾಡಿ ತಿರ್ಗಾ ತಮ್ಮಯ್ಯನ ಮನ್ಸಿಗೆ ನೋವು ಮಾಡಬೇಡ. ನೀನೊಸಿ ಸುಮ್ಕೆ ಇರೋ. ಆಯ್ತು ಮಗ, ನೀ ಹೇಳಿದ ಮ್ಯಾಕೆ ನಾ ಸುಮ್ಕಿರ್ಲೇಬೇಕು. ಇರ್ತೀನಿ. ತಮ್ಮಯ್ಯ, ಅದು ಯಾರು ಕೊಡ್ಬೇಕೋ ತಗೊಂಡೋಗಿ ಕೊಟ್ಬಿಡು. ಪಾಪ ಅವ್ರಿಗೂ ಏನು ಕಷ್ಟ ಇದ್ದತೋ ಏನೋ. ಸರಿ ಅಣ್ಣ, ಕಾಸಿಲ್ದೆ ಖಾಲಿ ಕೈಲಿ ಊರ್ ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಒಂಟೆ. ಆದ್ರೆ ಈ ರಂಗೇಗೌಡ ಜೊತೆಗೆ 5 ಲಕ್ಷ ಕಾಸು ಕೊಟ್ಟವನೆ ಅಂದ ಮ್ಯಾಕೆ ಇನ್ನೂ ಒಳ್ಳೇದೇ ಆಯ್ತು. ಮೊದಲು ಇಲ್ಲಿಂದ ಕಳ್ಸ್ಕೊಳವ.